ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ಸ್ಪೆಷಲ್ ಏನಂದರೆ, ನಾವು ಇವತ್ತು ಮನೆಯಲ್ಲಿ ಕೊರಿಯನ್ ಸ್ಟೈಲ್ನ ನೂಡಲ್ಸ್ ಮಾಡ್ತಾಯಿದ್ದೀವಿ. ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡೋಣ ಬನ್ನಿ. ನೋಡಿ, ಇದೆ ಅದು ಸ್ಪೈಸಿ ನೂಡಲ್ಸ್. ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ಅದನ್ನು ಮಾಡೋಕ್ಕೆ ಫಸ್ಟು ಇವಾಗ ನೀರನ್ನ ಕಾಯಕ್ಕೆ ಇಡ್ತಾಯಿದ್ದೀವಿ. ನೀರು ಕುದ್ದಾದಮೇಲೆ ಅದನ್ನು ಅಂದರೆ ನೂಡಲ್ಸ್ನ ಹಾಕ್ತೀವಿ. ಆ ದೊಡ್ಡ ಪ್ಯಾಕೆಟ್ ಓಪನ್ ಮಾಡಿದ್ವಿ. ಅದು ಓಪನ್ ಮಾಡೋಕ್ಕೆ ನನ್ನ ತಂಗಿ 5 ನಿಮಿಷ ತಗೊಂಡ್ಳು. ಇವಾಗ ದೊಡ್ಡ ಪ್ಯಾಕೆಟ್ ಒಳಗಡೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಹಾಕಿದ್ದಾರೆ. ಅದನ್ನು ಇವಾಗ ಒಂದೊಂದಾಗಿ ಕಟ್ ಮಾಡ್ತಿದ್ದಾಳೆ. ಅದರೊಳಗೆ ಏನಿದೆ ಅಂತ ಇನ್ನೂ ಗೊತ್ತಿಲ್ಲ. ನೋಡೋಣ. ಓಪನ್ ಮಾಡ್ತಿದ್ದಾಳೆ. ಅದು ಟ್ರಿಮ್ಮರ್ ಅಂತೂ ಶಾರ್ಪೇ ಇಲ್ಲ. ಅದಕ್ಕೆ ಹೆಂಗೋ ಸಾಹಸ ಮಾಡ್ತಾವಳೆ. ನೋಡಿ, ಇವಾಗ ನೀರೆಲ್ಲ ಫುಲ್ಲು ಬಾಯ್ಲ್ ಆಗ್ತಿದೆ. ಇವಾಗ ಬಾಯ್ಲ್ ಆಗಿತ್ತಲ್ಲ ನೀರು, ಅದಕ್ಕೆ ನನ್ನ ತಂಗಿ ನೂಡಲ್ಸ್ ಹಾಕ್ತಿದ್ದಾಳೆ. ಕಲಸು. ನೋಡಿ ಗೈಸ್, ಆವಾಗಲೇ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ನೋಡಿ ಗೈಸ್. ಇವಾಗ ಅದನ್ನೆಲ್ಲ ಸೋಸಿ ಹಂಗೆ ಎತ್ತಿಡ್ತಿದ್ದಾಳೆ ಗೈಸ್. ನೋಡಿ, ಇವಾಗ ಎಲ್ಲನೂ ಶಿಫ್ಟ್ ಮಾಡಿದ್ದಾಳೆ. ಒಂಚೂರು ನೀರಿಲ್ಲ. ಈ ಥರ ಇದು ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಟ್ರೈ ಮಾಡಿದ್ರೆ ಈ ಥರ ಒಂಚೂರು ನೀರಿರಬಾರ್ದು. ಆ ಥರ ಎಲ್ಲನೂ ಸೋಸ್ಕೊಡಿ. ನೋಡಿ, ಇವಾಗ ಏನಾಗ್ತಿದೆಯಾ, ಸೀಸನಿಂಗ್ ಪೌಡರ್. ಸೀಸನಿಂಗ್ ಮಿಕ್ಸ್ ಆಗ್ತಿದ್ದಾಳೆ. ನಾನು ಹೇಳ್ದೆ ತಾನೆ, ಇವರು ಎಳ್ಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆಯಿಲ್ ಅಂತೂ ಹಾಕ್ತಿದ್ದಾಳೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ. ಒಂಚೂರು ತಿನ್ನೋಡು ಹೆಂಗೈತೆ ಅಂತ ಇಲ್ಲ. ನೋಡಿ ಗೈಸ್, ಎದುರ್ಕೊತಾವಳೆ. ಹೆಂಗೈತೆ, ಸೂಪರ್. ಪಾಪ ಅವಳು ಖಾರ ಕೊಟ್ಟಿದ್ದೆ. ಹೇಳು ಪಾಪ ಓಲಿ, ಖಾರ ತಾನೇ? ಖಾರ ಇಲ್ಲ ಹಂಗಾರೆ ಅವೆಲ್ಲನೂ ನೀಟಾಗಿ ಮಿಕ್ಸ್ ಮಾಡೋ. ಓ, ಇದೇ ಬೇಜಾನು ಜೋ. ಈ ಕಡೆ ಎಲ್ಲ ಐತೆ ನೋಡಿ, ನೀಟಾಗಿ ಮಿಕ್ಸ್ ಮಾಡು. ನೋಡೋಕೆ ಮಾತ್ರ ಮಸ್ತಾಗಿದೆ. ಇನ್ನೂ 2 ಉಳ್ಕೋತು. ಪೌಡರ್ ಏನೂ ಹಾಕಿಲ್ಲ, ಆದರೂ ಈ ಕಲರ್ ಬಂದಿದೆ. ತಾನೆ ನಾವು ಮಾಡ್ತೀವಲ್ಲ ಇಪ್ಪಿ, ನೂಡಲ್ಸ್, ಅದೆಲ್ಲ ಮ್ಯಾಗಿ, ಅದಕ್ಕಿಂತ ಮಸ್ತಾಗೈತೆ ನೋಡಿ ಗೈಸ್. ನನ್ನ ತಂಗಿ ರಿವ್ಯೂ ಕೊಟ್ಲು ಅಂದರೆ ಮುಗೀತು. ಖಾರ ಇಲ್ವಾ? ಸಾಕಷ್ಟೇ. ಖಾರ ಇಲ್ಲ, ಸರಿಯಾಗೈತೆ. ಅವಳು ಖಾರ ಆಗಲ್ಲ, ಅದಕ್ಕೆ ಸಾಕು ಅಂತವಳು. ನೋಡಿ, ಇವಾಗ ಸರ್ವ್ ಮಾಡಿಕೊಟ್ಟಿದ್ದಾಳೆ. ಹಾಗೆ ಅವಳು ಕೂಡ ಹಾಕೊಂಡಿದ್ದಾಳೆ. ನೆಂಚ್ಕೊಳಕ್ಕೆ ಏನು ಕೊಡ್ತೀಯಾ? ನೂಡಲ್ಸ್ ಅದು ತುಂಬ ಚೆನ್ನಾಗಿದೆ. ಬಾಯ್.